ಬಾಗಲಕೋಟೆ ಜಿಲ್ಲೆಯಲ್ಲಿ ಬೇಸಿಗೆ ಬಿಸಿಲಿನ ನಡುವೆ ರಸ್ತೆಗಳ ಎರಡೂ ಬದಿಗಳಲ್ಲಿ ಕೆಂಪು ಬಣ್ಣದ ಹೂವಿನ ಸುಂದರಿ ಎಂದು ಕರೆಯುವ ಗುಲ್ಮೊಹರ್ ಹೂವಿನ ಮರಗಳು ನವನಗರ ಪ್ರದೇಶದಲ್ಲಿ ಜನರ ಗಮನ ಸೆಳೆಯುತ್ತಿದೆ. ಗ್ರಾಮೀಣ ಭಾಷೆಯಲ್ಲಿ ಸಂಕೇಶ್ವರ ಎಂದು ಕರೆಯುವ ಈ ಮರ ಮೊದಲು ಕೆಂಪನೆಯ ಸುಮರಾಶಿ ಹರಡುತ್ತದೆ. ಕೆಂಪು ಬಣ್ಣದ ಹೂವುಗಳು ದಾರಿ ಹೋಕರ ಗಮನ ಸೆಳೆಯುತ್ತದೆ. ಬಾಗಲಕೋಟೆಯಿಂದ ರಾಯಚೂರು ಬೆಳಗಾವಿ ಹೆದ್ದಾರಿಯ ಇಕ್ಕೆಲಗಳು ಬೀಳಗಿ ತಾಲೂಕಿನ ಪ್ರಮುಖ ರಸ್ತೆಗಳ ಉದ್ದಕ್ಕೂ ಕೆಂಪು ಹಾಸಿಗೆ ಹಾಸಿದಂತೆ ಭಾಸವಾಗುತ್ತದೆ. ಈ ಕುರಿತು ದೂರದರ್ಶನದೊಂದಿಗೆ ಮಾಹಿತಿ ನೀಡಿರುವ ಸಾಹಿತಿ ಡಾಕ್ಟರ್ ಪ್ರಕಾಶ್ ಖಾಡೆ, ಗುಲ್ ಅಂದರೆ ಗುಲಾಬಿ, ಮೊಹರ್ ಅಂದರೆ ನವಿಲು. ನವಿಲು ಹೇಗೆ ತನ್ನ ರೆಕ್ಕೆ ಬಿಚ್ಚಿ ಆಡುತ್ತದೆಯೋ ಈ ಮರದಲ್ಲಿ ಸಹ ಕೆಂಪನೆ ಹೂವು ಅದೇ ಮಾದರಿಯಲ್ಲಿ ಹರಡುತ್ತದೆ ಎಂದರು. ಭಾಗದಲ್ಲಿ ಇದನ್ನು ಕೆಂಪು ಸುಂದರಿ ಮತ್ತು ಹಂದರ ಹಾಸಿದಂತೆ, ಕೆಂಪನೆ ಹಂದರ ಹಾಸಿದಂತೆ ನಯನ ಮನೋಹರವಾಗಿ ಕಾಣುವಂಥ ಈ ಮರ ಒಂದು ರೀತಿಯಿಂದ ಬೀದಿಗಳನ್ನು ಒಂದು ಸೌಂದರ್ಯದ ಸಂಕೇತವಾಗಿ ಪ್ರತಿನಿಧಿಸುವಂಥ ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ ಅಂತ. ಸ್ಥಳೀಯ ನಿವಾಸಿ ವಿದ್ಯಾ ಅಭಿನವ, ಗುಲ್ಮೊಹರ್ ಮೂಲತಃ ಮಾರಿಷಸ್ ದೇಶದಿಂದ ಬಂದಿರುವ ಮರವಾಗಿದೆ. ರಸ್ತೆಯ ಉದ್ದಕ್ಕೂ ಕೆಂಪಾಗಿ ಬಾನಂಗಳದಲ್ಲಿ ಚಾಚಿಕೊಂಡಿರುವ ಈ ಮರ ಜನರ ಕಣ್ಮನ ಸೆಳೆಯುತ್ತಿದೆ ಎಂದು ತಿಳಿಸಿದರು. ಗಮನ ಸೆಳೆಯುತ್ತಿದೆ. ಈ ಬಿಸಿಲಿನ ಬೇಗೆಯಲ್ಲಿ ಬೆಳೆಯುವಂತಹ ಗುಲ್ಮೊಹರ್ ಮರಗಳು ಕೆಂಪು ಎಲೆಗಳಿಂದ ಹೂಗಳ ಸಾಮ್ರಾಜ್ಯವನ್ನೇ ಕಟ್ಟಿಕೊಂಡಿರುತ್ತವೆ. ಇದು ರಸ್ತೆಯಲ್ಲಿ ಕೆಂಪು ಸುಂದರಿಯ ಹಾಗೆ ಕಾಣುತ್ತಾ ಇರುತ್ತವೆ.